ಅಳಿವಿನಂಚಿನಲ್ಲಿರ್ತಕ್ಕಂಥ ಸಂತತಿಗಳಲ್ಲಿ ಹುಲಿಗಳು ಕೂಡ ಒಂದು. ಆದರೆ ನಮ್ಮ ಚಾಮರಾಜನಗರ ಬಂಡೀಪುರ ಸರೌಂಡಿಂಗ್ನಲ್ಲಿ ಹುಲಿಗಳ ಸಂತತಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರೆಲ್ಲ ಬಂಡೀಪುರಕ್ಕೆ ಬಂದಿದ್ದರು, ಸಫಾರಿಗೆ ಅಂತ ಹೋಗಿದ್ರು, ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಆದರೆ ಅಂಥ ಅಭಯಾರಣ್ಯದಲ್ಲೇ 5 ಹುಲಿಗಳ ಸಾವಾಗಿದೆ. ಅದು ಅನುಮಾನಾಸ್ಪದ ರೀತಿಯಲ್ಲಿ ಸಾವಾಗಿದೆ. ಮೇಲ್ನೋಟಕ್ಕೆ ಹುಲಿಗಳಿಗೆ ವಿಷವಿಕ್ಕಿ ಕೊಂದಿರುವ ಶಂಕೆ ಇದೆ. ಹಸುವಿನ ಕಳೇಬರಕ್ಕೆ ವಿಷ ಹಾಕಿ ಹುಲಿಗಳನ್ನು ಕೊಂದಿರುವಂತಹ ಶಂಕೆ. ಹುಲಿಗಳು ಸಾವನ್ನಪ್ಪಿದ ಅನತಿ ದೂರದಲ್ಲೇ ಹಸುವಿನ ಕಳೇಬರ ಒಂದು ಪತ್ತೆಯಾಗಿದೆ. ಹಸು ಮಾಂಸಕ್ಕೆ ಕೀಟನಾಶಕ ಫೋರೇಟ್ ಹರಳನ್ನು ಹಾಕಿರ್ತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಅಂದರೆ ಈ ಕಾಡಂಚಿನ ಗ್ರಾಮಗಳಲ್ಲಿ ಜನ ಏನು ಮಾಡ್ತಾರೆ, ಹಸುಗಳನ್ನು ಕಾಡಿಗೆ ಮೇಯೋಕೆ ಅಂತ ಬಿಡ್ತಾರೆ. ಈ ಹುಲಿ ಮೋಸ್ಟ್ಲಿ ಒಂದು ಹಸುವನ್ನು ಕೊಂದಿದೆ. ಕೋಪಕ್ಕೆ ಏನು ಮಾಡಿದ್ದಾರೆ ಗ್ರಾಮಸ್ಥರು, ಅದು ಅರ್ಧಂಬರ್ಧ ತಿಂದು ಬಿಟ್ಟು ಹೋಗಿದ್ದ ಆ ಕಳೇಬರಕ್ಕೆ, ಹಸುವಿನ ಕಳೇಬರಕ್ಕೆ ಈ ಥರ ಕೀಟನಾಶಕವನ್ನು ಸಿಂಪಡಿಸಿ ಹೊಟ್ಟೋಗಿದ್ದಾರೆ. ಆ ಹುಲಿ ಮತ್ತೆ ಬಂದಿದೆ ಮರಿಗಳ ಜೊತೆಯಲ್ಲಿ ತಿನ್ನೋದಕ್ಕೆ ಅಂತ. ಅದನ್ನು ತಿಂದು ಸಾವನ್ನಪ್ಪಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಅನ್ನಿಸ್ತಾ ಇರ್ತಕ್ಕಂಥ ವಿಚಾರ. ಈಗಾಗಲೇ ತಾಯಿ ಹುಲಿಯದ್ದು ಪೋಸ್ಟ್ಮಾರ್ಟಮ್ ಕೂಡ ನಿನ್ನೆ ಮುಗಿದಿದೆ. ಇನ್ನು ಉಳಿದಿರ್ತಕ್ಕಂಥ 4 ಮರಿಗಳ ಪೋಸ್ಟ್ಮಾರ್ಟಮ್ ಇವತ್ತು ಆ ಸ್ಪಾಟ್ನಲ್ಲೇ ಮಾಡ್ತಾರೆ. ಅಂದರೆ ಎಲ್ಲಿ ಹುಲಿಗಳ ಕಳೇಬರ ಪತ್ತೆಯಾಗಿತ್ತು ಬಾಡಿ, ಅದನ್ನು ಅಲ್ಲೇ ಮಾಡ್ತಾರೆ. ಅದಕ್ಕೋಸ್ಕರ ಈಗಾಗಲೇ ಸಿದ್ಧತೆಗಳು ಕೂಡ ಎಲ್ಲ ನಡೀತಾ ಇದೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕಂಪ್ಲೀಟಾಗಿ ಬರೋದಕ್ಕೇನೋ 15 ದಿನ ಬೇಕು ಅಂತ ಇದ್ದಾರೆ. ಬಟ್ ಸ್ಟಿಲ್ ಮೇಲ್ನೋಟಕ್ಕೆ ಹಸುವಿನ ಸಾವಿಗೆ ಕಾರಣ ಏನು ಅಂತಕ್ಕಂಥದ್ದು ರೀಸನ್ ಗೊತ್ತಾಗ್ಬಿಡುತ್ತೆ. ಈಗ 1-2 ಹುಲಿಗಳು ಸತ್ತಿದ್ರೆ, ಒಂದು ವಯಸ್ಸಾಗಿ ಸತ್ತಿರ್ಬೋದು ಅಂತ ಅನ್ಕೋಬೋದು, 2 ಹುಲಿಗಳು ಕಾದಾಟ ಮಾಡ್ಕೊಂಡು ಸತ್ತಿವೆ ಅಂತ ಅನ್ಕೋಬೋದು. ಬಟ್ ಮರಿಗಳು ಸತ್ತಿದೆ, ತಾಯಿ ಹುಲಿಯ ಜೊತೆಗೆ ಮರಿಗಳು ಸತ್ತಿರ್ತಕ್ಕಂಥದ್ದು ಇದು ತುಂಬ ಆತಂಕದ ವಿಚಾರ. ಅರಣ್ಯ ಇಲಾಖೆ ಪೊಲೀಸರು ಈ ಬಗ್ಗೆ ತುಂಬ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇದಕ್ಕೋಸ್ಕರ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಆಗಬೇಕು, ಯಾಕಾಯಿತು, ಏನಾಯಿತು, ಮನುಷ್ಯನ ಪ್ರಭಾವ ಇದರಲ್ಲಿ ಎಷ್ಟರ ಮಟ್ಟಿಗಿದೆ, ಇವೆಲ್ಲವೂ ಗೊತ್ತಾಯಿತು. ಆದರೆ ಒಂದು ಹುಲಿ ಕಳ್ಕೊಳ್ಳೋದು ಇದೆಯಲ್ಲ, ಅದು ದೊಡ್ಡ ಲಾಸ್ ನನ್ನ ಪ್ರಕಾರ. ಹುಲಿಗಳಿಗೆ ಸ್ಥಳೀಯರು ವಿಷಪ್ರಾಶನ ಮಾಡಿದ್ದಾರ. ಹಲವು ಆಯಾಮದಲ್ಲಿ ತನಿಖೆ ನಡೀತಾ ಇದೆ. ಹುಲಿ ಬೇಟೆಯಾಡೋದಕ್ಕೆ ಬೇಟೆಗಾರರು ವಿಷವನ್ನ ಹಾಕಿದ್ರ, ಈ ಹುಲಿ ಉಗುರು ಸೇರಿದಂತೆ ಚರ್ಮ ಅದನ್ನೆಲ್ಲನ ಕೂಡ ಕದಿಯುವಂತಹ ಒಂದು ಗ್ಯಾಂಗ್ ಇದೆಯಲ್ಲ, ಅವರದ್ದೇನಾದ್ರೂ ಕೈ ಚಳಕ ಇದೆಯಾ ಇಲ್ಲಿ ಅನ್ನೋದನ್ನ ನೋಡ್ತಾರೆ. ಅರಣ್ಯದೊಳಗೆ ಹಸುವನ್ನ ಬಿಡ್ತಾ ಇರುವಂತಹ ಸ್ಥಳೀಯರನ್ನ ವಿಚಾರಣೆಗೆ ಒಳಪಡಿಸಲಾಗ್ತದೆ. ಯಾಕಂದ್ರೆ ಇದೊಂದು ನಿರ್ಬಂಧಿತ ಅರಣ್ಯ ಪ್ರದೇಶ. ಅಕ್ಕಪಕ್ಕದ ಗ್ರಾಮಗಳಲ್ಲೂ ಕೂಡ ವಿಚಾರಣೆ ಆಗ್ತಾ ಇದೆ. 14 ದಿನಗಳಲ್ಲಿ ವರದಿ ಕೊಡೋದಕ್ಕೆ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನ ರಚನೆ ಮಾಡಿ ಆದೇಶವನ್ನು ಕೊಟ್ಟಿದೆ. ಈಗಿರುವಂತಹ ಪ್ರಶ್ನೆಗಳು ಇಷ್ಟೇ. ಒಂದು, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಎಷ್ಟೊಂದು ಬೇಜವಾಬ್ದಾರಿನ ವಹಿಸಿದ್ರು ಇಲ್ಲಿ ಅಂತ. ಯಾಕಂದ್ರೆ 4ರಿಂದ 5 ದಿನ ಆದ್ಮೇಲೆ ಗೊತ್ತಾಗಿರೋದು ಎಲ್ರಿಗೂ ಕೂಡ. 4ರಿಂದ 5 ದಿನ ಆದ್ಮೇಲೆ ಗೊತ್ತಾಗಿರೋದು ಅಂದ್ರೆ ಅರ್ಥ ನೀವಲ್ಲಿ ಪ್ಯಾಟ್ರೋಲಿಂಗ್ ಮಾಡ್ತಿರ್ಲಿಲ್ಲ, ವಾಚರ್ಸ್ ಇರಲಿಲ್ಲ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಎರಡನೇದಾಗಿ ನಿರ್ಬಂಧಿತ ಅರಣ್ಯ ಪ್ರದೇಶದಲ್ಲಿ ಹಸುಗಳನ್ನ ಬಿಡ್ತಾ ಇದ್ದಾರೆ ಅಂದಾಗ ಅಲ್ಲಿ ಯಾರ್ದು ಕರ್ತವ್ಯ ಲೋಪ ಆಗುತ್ತೆ? ಅಗೇನ್ ಅರಣ್ಯ ಇಲಾಖೆ ಅಧಿಕಾರಿಗಳದ್ದೇ ಆಗುತ್ತೆ. ಆಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಇಂಥದ್ದೆಲ್ಲ ಸೂಕ್ಷ್ಮ ವಾಸನೆ ಮೊದಲೇ ಗ್ರಹಿಕೆ ಆಗ್ಬಿಡುತ್ತೆ. ಅದು ಯಾಕೆ ಇಲ್ಲಿ ಗ್ರಹಿಕೆ ಆಗಿರಲಿಲ್ಲ? ನಿರ್ಲಕ್ಷ್ಯನ ಅಥವಾ ಕೆಲವರು ಶಾಮೀಲಾಗಿದ್ದಾರಾ? ಈ ಪ್ರಶ್ನೆ ಕೂಡ ಬರುತ್ತೆ. ಮತ್ತೆ ಹಸುವಿನ ಮಾಂಸ ಅಲ್ಲಿ ಬಿದ್ದಿರೋದನ್ನು ನೋಡ್ತಾ ಇದ್ರೆ ಕೆಲವೇ ಮೀಟರ್ನಲ್ಲಿ, ಅದನ್ನು ತಿಂದು ಭಕ್ಷಿಸಿದ ಕೆಲವೇ ಮೀಟರ್ನಲ್ಲಿ ಹುಲಿ ಕೂಡ ಸಾವನ್ನಪ್ಪಿದೆ. ಒಂದು 20ರಿಂದ 30 ಮೀಟರ್ ಕ್ರೈಮ್ ಸೀನ್ ನೋಡ್ತಾ ಇದ್ರೆ ಅನಿಸ್ತಾ ಇರೋದು ನಮಗೆ. ಸೊ ಅದರ ಅರ್ಥ ಏನು? ತುಂಬಾ ಪವರ್ಫುಲ್ ಆದಂತಹ ಪಾಯ್ಸನ್ ಅನ್ನು ಹಾಕಿದ್ದಾರೆ ಅಂತ. ಸದ್ಯಕ್ಕೆ ಅದೇನೋ ಕೀಟನಾಶಕ ಫೋರೆಟ್ ಹರಳು ಅಂತ ಅಂತಿದ್ದಾರೆ. ಸೊ ಅದನ್ನ ಯೂಸ್ ಮಾಡುವಂತಹ ಜನ ಅಲ್ಲಿ ಯಾರಿದ್ದಾರೆ, ಎಲ್ಲಿಂದ ಆ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಲಾಯಿತು, ಒಂದು. ಎರಡನೇದು, ಆ ಹಸು ಯಾರಿಗೆ ಸಂಬಂಧಪಟ್ಟಿದ್ದು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಸು ಯಾರಿಗೆ ಸೇರಿದ್ದು ಅನ್ನೋದನ್ನ ನೋಡೋದಕ್ಕೆ ಅಂತಾನೆ ಈಗ ಅಲ್ಲಿನ ACF ಗಜಾನನ್ ಹೆಗಡೆ ಅವರು ಗಾಜನೂರಿನಿಂದ ಒಂದು 4 ಜನ ರೈತರನ್ನ ಕರ್ಕೊಂಡು ಬಂದಿದ್ದಾರೆ. ಸಾಮಾನ್ಯವಾಗಿ ಕಾಡಂಚಲ್ಲಿ ಹಸುಗಳನ್ನು ತಿನ್ನೋದಕ್ಕೆ ಬಿಡ್ತಾರಲ್ಲ, ಹಸುಗಳನ್ನು ಐಡೆಂಟಿಫೈ ಮಾಡ್ಬೋದು ಬಹಳ ಸುಲಭವಾಗಿ. ಈಗ ಚಾಮರಾಜನಗರದಲ್ಲಿ 5 ಹುಲಿಗಳ ಅನುಮಾನಾಸ್ಪದ ಸಾವಾಗಿದೆ. ಹುಲಿಗಳ ಸಾವನ್ನಪ್ಪಿದ ಸ್ಥಳಕ್ಕೆ ಉನ್ನತ ಮಟ್ಟದ ತನಿಖಾ ತಂಡ ಭೇಟಿ ಕೊಟ್ಟಿದೆ. ಸ್ಥಳಕ್ಕೆ ತನಿಖಾಧಿಕಾರಿ ACF ಗಜಾನನ್ ಹೆಗಡೆ ಅವರು ಭೇಟಿ ಕೊಟ್ಟಿದ್ದಾರೆ. ಗಾಜನೂರು ಗ್ರಾಮದ 4 ಕರ್ಕೊಂಡು ಬಂದು ವಿಚಾರಣೆ ಮಾಡಿದ್ದಾರೆ. ಗಾಜನೂರು ಕೂಡ ಅಲ್ಲಿ ಕಾಡಂಚಿನ ಗ್ರಾಮ. ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟೂರು ಅದು ಗಾಜನೂರು. ಅಲ್ಲಿಂದ 4 ಕರ್ಕೊಂಡು ಬಂದು ವಿಚಾರಣೆ ಮಾಡಿದ್ದಾರೆ. ಗ್ರಾಮಸ್ಥರಿಂದ ಸಾವನ್ನಪ್ಪಿರುವ ಹಸುವಿನ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಈಗ ಫಸ್ಟ್ಗೆ ಅವರು ಬಂದಿರೋ ಕನ್ಕ್ಲೂಷನ್ನು ಇದು ವಿಷ ಇಟ್ಟೇ ಕೊಂದಿದ್ದಾರೆ ಅಂತ. ಹಾಗಾಗಿ ಹಸು ಯಾರದ್ದು, ಆ ಹಸುವನ್ನು ಐಡೆಂಟಿಫೈ ಮಾಡಿದ್ರೆ ಮಾಲೀಕರು ಯಾರು ಅಂತ ಗೊತ್ತಾಗ್ತಾರೆ. ಅವ್ರನ್ನ ಹಿಡ್ಕೊಂಡು ಪ್ರಶ್ನೆ ಮಾಡಿದ್ರೆ ಗೊತ್ತಾಗಬಹುದು. ಈಗ ಆ ಹಸುವಿನ ದೇಹದ ಕೆಲವು ಪೋರ್ಷನ್ಸನ್ನು ಕೂಡ ಅವರು ಪೋಸ್ಟ್ಮಾರ್ಟಮ್ಗೆ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರಂತೆ. ಯಾಕೆಂದರೆ ಅದರ ದೇಹದಲ್ಲೂ ಇರ್ಬೋದಲ್ಲ, ಇರಬೇಕಲ್ಲ ಕ್ರಿಮಿನಾಶಕ. ಸೊ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಸೊ ರಿಪೋರ್ಟ್ ಬರುತ್ತೆ ಒಂದು 14 ದಿವಸದಲ್ಲಿ, ಏನೋ ರಿಪೋರ್ಟ್ ಕೊಡಿ ಅಂತ ಗೌರ್ಮೆಂಟ್ ಹೇಳಿರೋದ್ರಿಂದ
ಬರುತ್ತೆ. ಮಲೆ ಮಹದೇಶ್ವರ ವನ್ಯಧಾಮದ ಮೀನ್ಯಂ ಅರಣ್ಯ ವ್ಯಾಪ್ತಿಯಲ್ಲಿ ಒಟ್ಟು 5 ಹುಲಿಗಳು ಮೃತಪಟ್ಟಿರುವಂಥದ್ದು ತಾವೀಗ ಗಮನಿಸ್ತಾ ಇರುವಂಥದ್ದು. ಒಟ್ಟು ಈಗ ಸದ್ಯಕ್ಕೆ 1 ಹುಲಿಯ ಮರಣೋತ್ತರ ಪರೀಕ್ಷೆ ನಡೆದಿದೆ. ಇನ್ನು ಉಳಿದಂಥ 4 ಹುಲಿಗಳ ಮರಣೋತ್ತರ ಪರೀಕ್ಷೆ ನಡಿಬೇಕಾಗಿದೆ. ತಾವೀಗ ಗಮನಿಸ್ತಾ ಇದ್ದೀರಿ, ಹುಲಿಗಳ ಶವಗಳು ಬಹುತೇಕ ಕೊಳೆತ ಸ್ಥಿತಿಯಲ್ಲಿ ಆಲ್ರೆಡಿ ತಲುಪಿರುವಂಥದ್ದು. ಯಾಕಂದರೆ ಬಹುತೇಕ ಹುಲಿಗಳು ಸತ್ತು 48 ಗಂಟೆಗಳು ಆಗ್ತಾ ಇರುವಂಥ ಸಾಧ್ಯತೆಗಳೇ ತುಂಬ ಹೆಚ್ಚಾಗಿ ಕಾಣ್ತಾ ಇದ್ದಾವೆ. ಸಂಪೂರ್ಣವಾಗಿ ಹುಲಿಗಳ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ತಲುಪುವಂಥ ಸ್ಥಿತಿಯಲ್ಲೇ ಕಾಣ್ತಾ ಇದೆ. ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ಒಂದು ಹುಲಿ, ಮತ್ತೊಂದು ಹುಲಿ ಆ ಕಡೆ ಭಾಗದಲ್ಲಿದೆ. ಒಟ್ಟು 5 ಹುಲಿಗಳು ವಿಷಪ್ರಾಶನದಿಂದ ಮೃತಪಟ್ಟಿದ್ದಾವೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಇವೆ. ಜೊತೆಗೆ ಇದೇ ಒಂದು ಭಾಗದಲ್ಲೇ ಮತ್ತೊಂದು ಕಡೆಯಲ್ಲಿ ಒಂದು ಹಸು ಕೂಡ ಮೃತಪಟ್ಟಿರುವಂಥದ್ದು. ಹೀಗೆ ಸದ್ಯಕ್ಕೆ ಈ ರೀತಿಯಾದಂಥ ಅನೇಕ ಅನುಮಾನಗಳ ಹಿನ್ನೆಲೆಯಲ್ಲಿ ಮರಣೋತ್ತರ ಪರೀಕ್ಷೆಗಳ ಕಾರ್ಯವೂ ಕೂಡ ನಡಿಬೇಕಾಗಿದೆ. ಸದ್ಯಕ್ಕೆ ತಾಯಿ ಹುಲಿಯ ಮರಣೋತ್ತರ ಪರೀಕ್ಷೆ ಮಾತ್ರ ಮುಕ್ತಾಯವಾಗಿದೆ. ಇನ್ನೂ 4 ಹುಲಿಗಳ ಮರಣೋತ್ತರ ಪರೀಕ್ಷೆ ನಡಿಬೇಕಾಗಿದೆ. ಸಂಪೂರ್ಣವಾಗಿ ಈಗಾಗಲೇ ಹುಲಿಗಳ ಕೊಳೆತ ಸ್ಥಿತಿಗೆ ತಲುಪಿದ್ದೇವೆ. ಇದನ್ನು ಗಮನಿಸ್ತಾ ಇದ್ದರೆ ಬಹುತೇಕ ಈ ಒಂದು ಸಾವುಗಳು ಉಂಟಾಗಿ 48 ಗಂಟೆಗಳೇ ಆಗೋಗಿದೆಯೋ ಅನ್ನುವಂಥ ರೀತಿಯಲ್ಲಿ ಕಾಣ್ತಾ ಇದೆ. ಮಗದೊಂದು ಭಾಗದಲ್ಲೂ ಕೂಡ ಅಲ್ಲೊಂದು ಹಸು ಕೂಡ ಮೃತಪಟ್ಟಿದೆ. ಅಲ್ಲೊಂದು ಕೆಂಪು ಬಾರ್ಡರ್ ಏನಾಕಿದೆ ಅಲ್ಲಿ ಕೂಡ ಹಸು ಕೂಡ ಮೃತಪಟ್ಟಿದೆ. ಹಸು ಮೃತಪಟ್ಟಿರುವಂಥದ್ದು ಹೇಗೆ, ಜೊತೆಗೆ ಈ ಹುಲಿಗಳು ಮೃತಪಟ್ಟಿದ್ದದ್ದು ಹೇಗೆ ಅನ್ನುವಂಥದ್ದೇ ಬಹಳಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಆ ಹಸು ಯಾರಿಗೆ ಸೇರಿದ್ದು ಅನ್ನುವಂಥದ್ದು ಇಲ್ಲಿರುವಂತಹ ಬಹುತೇಕ ಮುಖ್ಯವಾದಂತಹ ಪ್ರಶ್ನೆ. ಹೀಗಾಗಿ ಹಸುವಿನ ಮಾಲೀಕರ ಹುಡುಕಾಟವು ಕೂಡ ಈಗಾಗಲೇ ಶುರುವಾಗಿದೆ. ಸದ್ಯಕ್ಕೆ ಇವತ್ತು ಈ 4 ಹುಲಿಗಳ ಮರಣೋತ್ತರ ಪರೀಕ್ಷೆ ಆದ ನಂತರದಲ್ಲಿ, ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರದಲ್ಲೇ ನಿಶ್ಚಿತವಾಗ್ಲೂ ಕೂಡ ಇಂಥದ್ದೇ ದೃಷ್ಟಿಯಿಂದಾಗಿ ಈ 5 ಹುಲಿಗಳು ಮೃತಪಟ್ಟಿದ್ದಾವೆ ಅನ್ನುವಂಥದ್ದು ಖಚಿತವಾಗುತ್ತೆ. ಯಾರಾದರೂ ಉದ್ದೇಶಪೂರ್ವಕವಾಗಿ ಇವಕ್ಕೆ ವಿಷ ಹಾಕಿದ್ರಾ ಅಥವಾ ಏನಾಗಿದೆ ಅನ್ನುವಂಥದ್ದು. ಯಾಕಂದರೆ ಸಂಪೂರ್ಣವಾಗಿ ಈಗ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ವಿಷಪ್ರಾಶನದಿಂದಲೇ ಹುಲಿಗಳು ಮೃತಪಟ್ಟಿದ್ದಾವೆ ಅನ್ನುವಂತಹ ಮಾಹಿತಿಗಳೇ ಇರುವಂಥದ್ದು. ಅರಣ್ಯ ಸಿಬ್ಬಂದಿಯು ಕೂಡ ಈಗ ಇಲ್ಲಿ ಬೀಡು ಬಿಟ್ಟಿದೆ. ತಾವೀಗ ಗಮನಿಸ್ತಾ ಇದ್ದೀರಿ, ಮತ್ತೊಂದು ಭಾಗದಲ್ಲಿ ಅರಣ್ಯ ಸಿಬ್ಬಂದಿಯು ಕೂಡ ಬೀಡು ಬಿಟ್ಟಿದೆ. ಈ ಒಂದು ಭಾಗಕ್ಕೆ ಈಗಾಗಲೇ ತಜ್ಞರ ತಂಡವು ಕೂಡ ಬರ್ತಾ ಇರುವಂತಹ ಕಾರಣಕ್ಕೋಸ್ಕರವಾಗಿ ಸದ್ಯಕ್ಕೆ ಅರಣ್ಯಾಧಿಕಾರಿಗಳ ತಂಡ ಸಂಪೂರ್ಣವಾಗಿ ಇಲ್ಲಿಯೇ ಬೀಡು ಬಿಟ್ಟಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮರಣೋತ್ತರ ಪರೀಕ್ಷೆಯೂ ಕೂಡ ಆರಂಭವಾಗುತ್ತೆ. ಈ ಒಂದು 5 ಹುಲಿಗಳ ಈ ರೀತಿಯಾದಂತಹ ನಿಗೂಢವಾದಂತಹ ಸಾವು ಇದು ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದನ್ನು ರಾಜ್ಯ ಸರ್ಕಾರವೂ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆ ವರದಿಯ ನಂತರದಲ್ಲಷ್ಟೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಹುಲಿಗಳ ಸಾವಿಗೆ ಕಾರಣ ಏನು ಅನ್ನುವಂಥದ್ದು ಕಾರಣ ನಿಶ್ಚಯವಾಗುತ್ತೆ. ಸದ್ಯಕ್ಕಂತೂ ಈ ಹುಲಿಗಳ ಸಾವು ನಿಗೂಢವಾಗಿಯೇ ಕಾಣ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು. ಪೂರ್ವ ಘಟ್ಟ ಅಂತ ನಾವು ಕರಿತೀವಿ, ಅದು ಕಾಡು ಪ್ರದೇಶ. ಪೂರ್ವ ಘಟ್ಟ ಪಶ್ಚಿಮ ಘಟ್ಟದ ವಿರುದ್ಧದಲ್ಲಿ ಇರ್ತಕ್ಕಂಥದ್ದು ಪೂರ್ವ ಘಟ್ಟ. ಆ ಪೂರ್ವ ಘಟ್ಟದಲ್ಲಿ ಒಂದು ಬಂಡೀಪುರ ಅಭಯಾರಣ್ಯ ಅಂತ ಬರುತ್ತೆ, ಹುಲಿ ಸಂರಕ್ಷಿತಾರಣ್ಯ ಅಂತ ಅಂದ್ಬಿಟ್ಟು. ಇನ್ನೊಂದು BRT ಅಂತ ಬರುತ್ತೆ, ಇದು BRT ಕ್ಯಾಂಪಸ್ಸಲ್ಲಿ ಆಗಿರ್ತಕ್ಕಂಥದ್ದು. ಚಾಮರಾಜನಗರದಲ್ಲಿ 5 ಹುಲಿಗಳ ಅನುಮಾನಾಸ್ಪದ ಸಾವಾಗಿರ್ತಕ್ಕಂಥ ವಿಚಾರ.